ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಿನ್ನೆ ತಾನೇ ನಿಮಗೆ ಗೊತ್ತೈತ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಯೋಮಿತಿ ಸಡಿಲಿಕೆಯನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ವಿದ್ಯಾರ್ಹತೆ ಬದಲಾವಣೆ ಆಗೈತ್ರಿ. ಅದು ಏನೇನ್ ಆಗೈತೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತೀನಿ. ಅದೇ ರೀತಿ ನಿನ್ನೆ ತಾನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಳ ಮೀಸಲಾತಿ ಸಂಬಂಧಿಸಿದಂತೆ ಕಂಪ್ಲೀಟ್ ಆಗಿ ಒಳ ಮೀಸಲಾತಿಯನ್ನೇ ಸರಿಪಡಿಸಿ ಮತ್ತೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಅಂತಿಮ ತೀರ್ಪನ್ನ ಬಿಟ್ಟಿದ್ದಾರೆ. ಹಾಗಿದ್ರೆ ನೇಮಕಾತಿ ಮೇ ತಿಂಗಳಲ್ಲಿ ಆಗತ್ತೆ ಇಲ್ಲಂತೆ ಸಂಪೂರ್ಣ ಮಾಹಿತಿನ ಹಿಡಿದಲ್ಲಿ ತಿಳ್ಕೊಂಬರೋಣ. ಅದಕ್ಕೂ ಮೊದಲು ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದಾನೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಉಪಯುಕ್ತವಾದ ನೋಟ್ಸ್ ಇರುತ್ತೆ. ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 6 to 10 ನೋಟ್ಸ್ ಕೂಡ ಇರುತ್ತೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಪೊಲೀಸ್ ಕಾನ್ಸ್ಟೇಬಲ್ ಅದೆಷ್ಟೋ ಮಿಡಲ್ ಕ್ಲಾಸ್ ಬಡ ಅಭ್ಯರ್ಥಿಗಳಿಗೆ ಇದೊಂದು ಡ್ರೀಮ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಪ್ಪ ಅಂದ್ರ ಅತ್ಯಂತ ಈಗ ಸದ್ಯಕ್ಕೆ ಕೆಲವರು ನಾ KS ಹಾಕಿನಿ, UPS ಹಾಕಿನಿ ಅನ್ನೋರ ಮಧ್ಯೆ ಪೊಲೀಸ್ ಕಾನ್ಸ್ಟೇಬಲ್ ಹಾಕಿನ ಅನ್ನೋರು ಸಿಗೋರು ತುಂಬಾ ಕಡಿಮೆ. ಅದರಲ್ಲೂ ಈ ಮಿಡಲ್ ಕ್ಲಾಸ್ ಅಭ್ಯರ್ಥಿಗಳು ತುಂಬಾ ಸಿಗ್ತಾರೆ. ಹಾಗಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ 4 ವರ್ಷದಿಂದ ನೇಮಕಾತಿ ಆಗಿಲ್ಲ. ಅದಕ್ಕಾಗಿ ಅವರಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ರು. ಅದ್ರ ಜೊತೆಗೆ ಈಗ ಪೊಲೀಸ್ ಕಾನ್ಸ್ಟೇಬಲ್ ಏನೈತಲ್ಲ ಇದಕ್ಕೆ ಅಂತ ಹೇಳಿ ಶಾಶ್ವತವಾಗಿ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಾರ. ಮೊದಲಿಗೆ ಏನಿತ್ತು 18ರಿಂದ 25 ಇತ್ತು. ಇವಾಗ 18ರಿಂದ 28 ಅದರ್ಸ್ ಮಾಡ್ಯಾರ. OBC SC ST ಗೆ 18ರಿಂದ 27 ಇತ್ತು. ಈಗ 18ರಿಂದ 30ವರೆಗೂ ಕೂಡ ಮಾಡಿರ್ತಾರ. ಇದು ಅಫಿಷಿಯಲ್ ಆಗಿ ಇಲಾಖೆಯಿಂದ ಹೊರಬಿದ್ದಿದ್ರಿ. ಇನ್ನ ಇದ್ರ ಜೊತೆಗೆ ಏನ್ ಮಾಡಿದಾರಪ್ಪ ಅಂದ್ರ, ಮೊದಲಿಗೆ ಈ KSRP ಏನಿದೆಲ್ಲ KSRP ಇದು SSLC ಮೇಲಿತ್ರಿ. ಸಿವಿಲ್ ಇದೇನಿದೆಯಲ್ಲ PUC ಮೇಲಿತ್ತು. PUC ಅಥವಾ 10+2 ಇತ್ರಿ. ಇನ್ನು ಅದೇ ರೀತಿ CR DR ಏನಿತ್ತಲ್ಲ ಇದು 10th ಮೇಲಿತ್ರಿ. ಈ ರೀತಿಯಾಗಿ ಒಂದಿಷ್ಟು ಹುದ್ದೆಗಳು 10th ಮೇಲಿದ್ದು, ಒಂದಿಷ್ಟು PUC ಮೇಲಿದ್ದು ರೀ. ಆದ್ರೆ ಈಗ ಇಲಾಖೆದವ್ರು ಏನ್ ಮಾಡಿದ್ದಾರೆ, ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಒಟ್ಟಾರೆಯಾಗಿ ಅದು ಯಾವುದೇ ಇರ್ಲಿ, KSISF ಇರ್ಲಿ, ಸಿವಿಲ್ ಇರ್ಲಿ, ಅದೇ DR ಇರ್ಲಿ, ಮತ್ತೆ ಅದೇ ರೀತಿ KSRP ಇರ್ಲಿ, ಪ್ರತಿ ಒಂದು ಹುದ್ದೆಗಳಿಗೆ ಇದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಏನಾದ್ರು ಆಯ್ತಪ್ಪ ಅಂದ್ರ ಇನ್ನು ಮೇಲೆ ಯಾವುದೇ ರೀತಿಯ SSLC ಪಾಸ್ ಆದ ಪುರುಷ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಬರಂಗಿಲ್ಲ. ಅದರ ಬದಲಿಗೆ 10+2 ಅದು PUC ನೇ ಇರ್ಲಿ, ಡಿಪ್ಲೊಮಾ ಇರ್ಲಿ, ITI ಇರ್ಲಿ, ಅಥವಾ PUC ಕಲಂಟಿ ಯಾವುದೇ ಒಂದು ಕೋರ್ಸ್ ಅನ್ನ ಮಾಡಿದ್ರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲಿಗೆ ಏನಿತ್ತಪ್ಪ, ಬರೀ SSLC ಪಾಸ್ ಆದ್ರ ಅರ್ಜಿಯನ್ನ ಸಲ್ಲಿಸಬಹುದಿತ್ತು. SSLC ಪ್ಲಸ್ 18 ವರ್ಷ ಆದ್ರ ಅರ್ಜಿಯನ್ನ ಸಲ್ಲಿಸಬಹುದಿತ್ತು. ಆದ್ರೆ ಈಗ 18 ವಯಸ್ಸು ಆಗಿರ್ಬೇಕು, ಪ್ಲಸ್ ನಿಮ್ದು ಕಡ್ಡಾಯವಾಗಿ 10+2 ಅನ್ನ ಹೊಂದಿರಬೇಕು. ಅಂದ್ರೆ ಮಾತ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇಲಾಖೆಯಿಂದ ಬಂದನ ಹೊಸ ಸುದ್ದಿ ಇದು. ಈಗ ಮೊನ್ನೆ ತಾನೇ ಬಿಟ್ಟಿದ್ರಿ, ಅಫಿಷಿಯಲ್ ಆಗಿ ಕೂಡ ಪ್ರಕಟ ಮಾಡಿರ್ತಾರೆ. ಇಲ್ಲಿ ನೋಡ್ಕೋಬಹುದು ನೀವು. ಎಜುಕೇಶನಲ್ ಕ್ವಾಲಿಫಿಕೇಶನ್ ಇದು ರಿವೈಸ್ಡ್ ಆಸ್ ಎ PUC ಇನ್ಸ್ಟೆಡ್ ಆಫ್ ದ SSLC. ಇನ್ಮೇಲಿದ್ದು ಏನೈತಲ್ಲ SSLC ಬದಲಿಗೆ PUC ಪಾಸ್ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಲ್ಲಿ CR DR ಕೊಟ್ಟಿದ್ದಾರೆ. ನೋಡ್ಕೋರಿ, ಮತ್ ನೀವು ಕನ್ಫ್ಯೂಸ್ ಆಗಿರತ್ತೆ ಹೇಳ್ರಿ. ಮೊದಲಿಗೆ ಇದು SSLC ಮೇಲಿತ್ತು. ಮೊನ್ನೆ ತಾನೇ KSRP ಚೇಂಜ್ ಮಾಡಿದ್ರು. ಅದು KSRP ಚೇಂಜ್ ಮಾಡಿದಾಗ ಇದನ್ನ DR CR ಮಾಡಿದ್ದಿಲ್ಲ. ಬಟ್ ಇವಾಗ CR ಮತ್ತು DR ಕೂಡ ಅಫಿಷಿಯಲ್ ಆಗಿ ಇಲಾಖೆದವರು ಏನ್ ಮಾಡಿದ್ದಾರೆ, ಇನ್ನ ಕಡ್ಡಾಯವಾಗಿ PUC, ITI, ಡಿಪ್ಲೊಮಾ ಏನಾದ್ರು ಪಾಸ್ ಆದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನೊಂದ್ರಿ ಇಲ್ಲಿ ITI ಅಂತಾನ ಹೇಳಿ, ITI ಅಲ್ಲಿ ಕಡ್ಡಾಯವಾಗಿ ನೀವು ITI ಪಾಸ್ ಆದ್ರೂ ನಡೀತದ,
ಬಟ್ ಅದಕ್ಕೆ ನಿಮಗೆ NIOS ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕ್ರಿ. NIOS ಸರ್ಟಿಫಿಕೇಟ್ ಇದ್ರ ಮಾತ್ರ ನೀವು ITI ಪಾಸ್ ಆದ ಪುರುಷ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಾಕ ಬರುತ್ತಾ. ಪುರುಷರಷ್ಟಲ್ಲ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಸಕ್ ಬರುತ್ತಾರೆ. ಇದನ್ನ ಯಾವ ರೀತಿ ತಗೋದಂತ ಆಲ್ರೆಡಿ ಲಾಸ್ಟ್ ಇಯರ್ ಕೂಡ ನೇಮಕಾತಿ ಆಗುವಾಗ ಹೇಳಿದ್ದಾರೆ. ಬಟ್ ಅದ ನೇಮಕಾತಿ ಒಳ ಮೀಸಲಾತಿ ಬಂದ ಕಾರಣಕ್ಕಾಗಿ ಪೋಸ್ಟ್ಪೋನ್ ಆಯ್ತು. ಸೊ ಆ ವಿಡಿಯೋ ನಮ್ದು NIOS ಜಾಬ್ ಅಲಾಟ್ ಕನ್ನಡ ಸರ್ಚ್ ಮಾಡ್ರಿ. ಕಂಪ್ಲೀಟ್ ಆಗಿ ಯಾವ ರೀತಿ ಸರ್ಟಿಫಿಕೇಟ್ ಅನ್ನ ತೆಗೆಸೋದು ಅಂತೇಳಿ ಕಂಪ್ಲೀಟ್ ಆದ ಮಾಹಿತಿಯನ್ನ ಶೇರ್ ಮಾಡಿನ್ರಿ. ಅದಕ್ಕೆ ಸಂಬಂಧಿಸಿದಂತೆ ಇನ್ನೊಂದ್ಸಾರಿ ಏನಾದ್ರು ವಿಡಿಯೋನ ಅಪ್ಲೋಡ್ ಮಾಡ್ಬೇಕನ್ನೋರಿದ್ರಂದ್ರ NIOS ಬಗ್ಗೆ ಡೀಟೇಲ್ ಮಾಹಿತಿ ಬೇಕಾಗಿತ್ತಂದ್ರ ಕಮೆಂಟ್ ಮೂಲಕ NIOS ಅಂತ ಕಮೆಂಟ್ ಮಾಡ್ರಿ. ನಾ ಮತ್ತೊಂದು ಸಾರಿ ನಿಮಗೆ ಮಾಹಿತಿಯನ್ನ ಶೇರ್ ಮಾಡ್ತೇನೆ. ಓಕೆ ಸ್ನೇಹಿತರೆ, ನೇಮಕಾತಿ ಯಾವಾಗತ್ತ ಸ್ನೇಹಿತರೆ, ನಿನ್ನೆ ನೋಡ್ರಿ ಕ್ಯಾಬಿನೆಟ್ ಮೀಟಿಂಗ್ ದಾಗ ಅಲ್ಲಿ ಎಡಪಂಥಿ ಬಲಪಂಥಿ ಅಂತ ಏನ್ ಮಾಡಿದ್ರಲ್ಲ ಅವರಿಗೆ ಅಲ್ಲಿ ಸ್ವಲ್ಪ ತಾರತಮ್ಯ ಆಗಿತ್ತು. ಅದಕ್ಕಾಗಿ ಅವರಿಗೆ ಇಬ್ಬರಿಗೂ ಕೂಡ ನೋಡ್ರಿ ಇಲ್ಲಿ ಎಡಗೈ ಸಮುದಾಯಕ್ಕೆ 5.25%, ಬಲಗೈ ಸಮುದಾಯಕ್ಕೆ 5.25%, ಇತರ ಉಪಜಾತಿಗಳಿಗೆ 4.50% ಮೀಸಲಾತಿಯನ್ನ ಕೊಡಲು ಈಗ ಸರ್ಕಾರ ಒಪ್ಪೈತ್ರಿ. ಇದರಂತೆ ಈಗ 56,000 ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡಕ್ ಕೂಡ ಅನುಮತಿಯನ್ನ ಸಿಗಲಿದೆ. ಇವತ್ತು ಅಥವಾ ನಾಳೆಗೆ ನಿಮ್ಗೆ ಅಪ್ಡೇಟ್ ಬರ್ತಾ ನೇಮಕಾತಿ ಅಂತೂ ಆಗತ್ರಿ. ಸೊ ಅದಕ್ಕಾಗಿ ಯಾರೇನು ಸರಿಯಾಗಿ ಸ್ಟಡಿ ಮಾಡಕತ್ತಿಲ್ಲ, ಸರಿಯಾಗಿ ಸ್ಟಡಿ ಮಾಡಿ. ಮೇ ಮೊದಲನೇ ವಾರದಲ್ಲಿ ನೇಮಕಾತಿ ಆಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನೀವೇನಾದ್ರೂ PC, PSI, SD, FD ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು, ವಿವಿಧ ಹುದ್ದೆಗಳಿಗೆ ಸ್ಟಡಿಯನ್ನ ಮಾಡ್ತಿದ್ರೆ ಯಾರಿಗಾದ್ರೂ ನೋಟ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.